ಕಾಂಗ್ರೆಸ್ ಬಂದ್ರೆ ಒಳ್ಳೆ ಬಡಬಗ್ಗರಿಗೆಲ್ಲ ಒಳ್ಳೇದಾಗುತ್ತೆ. ಬಿಜೆಪಿಯಿಂದ ಏನು ಪ್ರಯೋಜನ ಇಲ್ಲ. ಬಿಜೆಪಿ ಇದ್ದವರೆಲ್ಲ ಹೋಗಿ ಮನೆ ಕಮ್ಮಿದ್ರು. ಇವಾಗ ಇದ್ದವ್ರು ಇವರೊಬ್ಬರನ್ನ ಪ್ರಧಾನಿ ಮಾಡ್ತಾರೆ ಆಗ್ಬೇಕು. ಇಂದಿರಾ ಗಾಂಧಿ ತರ ಬರ್ಬೇಕು. 28 ಜನ MP ಗೆದ್ದು ಹೋಗೋರಲ್ಲ, ಯಾರಿಗಾನ ಏನೋ ಮಾಡೋರ ಏನ್ ಮಾಡಿ. ಇಂದಿರಾ ಗಾಂಧಿ ಇದ್ದಾಗ ಜನಕ್ಕೆ ಭಯ ಇತ್ತು. ಮೋದಿಯವರು ಏನ್ ಮಾಡ್ತಾ ಇಲ್ಲ. ನಮ್ PF ದುಡ್ಡಲ್ಲೇ 1,000 ರೂಪಾಯಿ ಕೊಡ್ತಾವ್ರೆ ಸೆಂಟ್ರಲ್ ಗೌರ್ಮೆಂಟ್ ಅಂತ. PF ಮೋದಿ ಒಂದು 500,000 ಜಾಸ್ತಿ ಮಾಡಿದ್ರೆ ರಿಟೈರ್ಡ್ ಆಗಿರೋರೆಲ್ಲ ಮೋದಿಗೆ ಸಪೋರ್ಟ್ ಮಾಡ್ತಾರೆ. ಅಶ್ವಥ್ ನಾರಾಯಣ ಮನೆ ಮೀಟಿಂಗ್ ಎಲ್ಲರಿಗೂ 5,000 ಸಾವಿರ ಕೊಡ್ತೀನಿ, ಲಕ್ಷ ಕೊಡ್ತೀನಿ ಅಂತ ಫಾರಂ ಫಿಲ್ ಅಪ್ ಮಾಡ್ಕೊಂಡವ್ರೆ. ಇನ್ನು ಬಂದಾಗ ಲೋಕಸಭೆಗೆ ಆಯ್ಕೆ ಆಗಿದ್ದವರು DV ಸದಾನಂದ ಗೌಡ್ರು ಪ್ರಯೋಜನ ಇಲ್ಲ. ಈಗ ಅವನು ಈಗ ಕಾಂಗ್ರೆಸ್ ಬಂದಿರೋದಕ್ಕೆ ಈಗ ನಾನು MP ಗೆ ನೆಕ್ಸ್ಟ್ ನಿಲ್ಲಲ್ಲ ಅಂತ ಅನೌನ್ಸ್ಮೆಂಟ್ ಮಾಡ್ತಾ ಅಂತ. ಸರ್ ನಮಸ್ತೆ. ನಿಮಗೆ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗಬೇಕು ನೆಕ್ಸ್ಟ್? ಕಾಂಗ್ರೆಸ್ ಬಂದ್ರೆ ಒಳ್ಳೆ ಸರ್. ಬಡಬಗ್ಗರಿಗೆಲ್ಲ ಒಳ್ಳೇದಾಗುತ್ತೆ. ಬಿಜೆಪಿಯಿಂದ ಏನು ಪ್ರಯೋಜನ ಇಲ್ಲ. ಓಕೆ. ಈಗ ವಾಜಪೇಯಿ ಎಲ್ಲಿದ್ರು ಅಲ್ವಾ? ಅವೆಲ್ಲ ಅಲ್ಲಿ ಎಲ್ಲ ಬಿಜೆಪಿಲಿ ಇದ್ದವರೆಲ್ಲ ಹೋಗಿ ಮನೆ ಕಮ್ಮಿಟ್ರು. ಇವಾಗ ಇದ್ದವ್ರು ಇವರೊಬ್ಬರನ್ನ ಪ್ರಧಾನಿ ಮಾಡ್ಬಿಟ್ರು. ಈಗ ಯಾರಾದ್ರೂ ನಿರ್ದಿಷ್ಟ ಆಯ್ಕೆ ಇದೆಯಾ ನಿಮಗೆ? ಕಾಂಗ್ರೆಸ್ಸಿಂದ ಆಗಲಿ ಪ್ರಧಾನಿ ಅಂದ್ರಿ ಆಗ್ಬೇಕು. ಮಗಳು ಅಂದ್ರೆ ಪ್ರಿಯಾಂಕಾ ಗಾಂಧಿನಾ? ಪ್ರಿಯಾಂಕಾ ಗಾಂಧಿ ಪ್ರಧಾನಿ ಆಗ್ಬೇಕು. ಇಂದಿರಾ ಗಾಂಧಿ ತರ ಬರ್ಬೇಕು. ಯಾಕೆ ಸರ್ ಅವ್ರು ಆಗ್ಬೇಕು ಅಂತೀರಾ? ಪಾಲಿಟಿಕ್ಸ್ ಅಲ್ಲಿ ಬಡಬಗ್ಗರಿಗೆ ಒಳ್ಳೇದು ಮಾಡ್ತಾರೆ. ಆಮೇಲೆ ಕೆಲವು ಲೋನ್ಗಳು ಎಲ್ಲ ಇದು ಮಾಡ್ತಾರೆ. ಇವರು ಏನಿಲ್ಲ, ಬಾಯ್ಲಿ 28 ಜನ MP ಗೆದ್ದು ಹೋಗೋರಲ್ಲ, ಯಾರಿಗಾನ ಏನೋ ಮಾಡೋರ ಏನು ಮಾಡಿದ್ ನೋಡಿ. ಇವನೇ ಈ ಕಡೆನೆ ಅವನು ನೆಕ್ಸ್ಟ್ ನಿಲ್ಲಲ್ಲ ಅಂತ. ಅವನು ಈ ಕಡೆ MP ಗೆದ್ದಿರೋನು ನಾನು ನಿಲ್ಲಲ್ಲ ಅಂತ ಬಿಜೆಪಿಲಿ ಗೆದ್ದ. ಏನಿಲ್ಲ. ಈಗ ಅಶ್ವಥ್ ನಾರಾಯಣ ನೋಡಿ, ಬಿಜೆಪಿಲಿ ಗೆದ್ದವನೇ ಬಂದು ಜನಗಳ ಸೇವೆ ಮಾಡ್ತಾವನೆ. ಅವ್ರ ಹತ್ರನೂ ಫೋಟೋ ಐತೆ ನಂದು. ಇಂದಿರಾ ಗಾಂಧಿ ಮನೆಗೆ ಹೋಗಿ ಅಲ್ಲ ಯಮುನಾ ಕಾಲ ಹತ್ರನೇ ಕೂತಿದ್ದೀನಿ, ಫೋಟೋ ಇದೆ. ಇಂದಿರಾ ಗಾಂಧಿ ಇದ್ದಾಗ ಜನಕ್ಕೆ ಭಯ ಇತ್ತು, ಏನು ಮಾಡ್ತಾಳೆ ಅಂತ. 106 ಜನ ಯಮ್ಮನ್ನ ಕಾಯ್ಕೊಂಡು ನಿಂತಿರೋದು. ಆದರೂ ಅವತ್ತು ಬಾಡಿಗೆ ಇದು ಹಾಕೊಳ್ಳಲಿಲ್ಲ. ಅವಳು ಇನ್ಫಾರ್ಮೇಷನ್ ಕೊಟ್ಬಿಟ್ರು. ಯಾರೋ ಮನೇಲಿದ್ದಳು ಹಿಂಗೆ ಬಗ್ ನೋಡಿದ್ಲಲ್ಲ, ಅಲ್ಲಿ ಅವ್ರಿಗೆ ಗೊತ್ತಾಗೋಯ್ತು. ಪಂಜಾಬ್ ದೇವಸ್ಥಾನಕ್ಕೆ ಈ ಅಮ್ಮನ್ನ ಬಿಡಲಿಲ್ಲ. ಅದಕ್ಕೇನು ಮಾಡಿಬಿಟ್ರು, ನೆಕ್ಸ್ಟ್ ಏನು ಮಾಡಿಬಿಟ್ರು, ಒಳಗಡೆ ಇದ್ದು ಇವ್ರನ್ನೆಲ್ಲ ಆಚೆ ತಳ್ಬಿಟ್ಟು ಒಳಗಡೆ ನುಗ್ಗೇಬಿಟ್ಲು. ಇದು ಕಾಂಪಿಟೇಷನ್ ಬಂದು ಶೂಟ್ ಮಾಡಿತ್ತು. ಒಳಗಡೆ ಇರೋನ್ನೇ ಹಿಡ್ದು ಹಾಕ್ಬೇಕು. ಯಾರೋ ಪಂಜಾಬ್ನವರು ಏನು ಮಾಡ್ತಾರೆ. ಇಂದಿರಾ ಗಾಂಧಿ ಅವರ ಮರಣ ದಿನಗಳ ಈಗ ನೀವು ಅಂದ್ರೆ ಇಂದಿರಾ ಗಾಂಧಿ ಅವರ ಅಭಿಮಾನಿ? ಓಕೆ. ತುಂಬಾ ಫಾಲೋ ಮಾಡ್ತಿದ್ರಿ ಅವ್ರನ್ನ? ಹೌದು. ಓಕೆ. ನಮಗೆ ಒಳ್ಳೆ ಅಂಗಡಿ ಮನೆ ಸಿಕ್ತು. ಇದು ಬೇಡ ಸರ್, ನಾನು ಮಾತಾಡ್ತೀನಿ. ಸರಿ ಹೇಳಿ ಸರ್ ಹೇಳಿ. ಈಗ ಪ್ರಿಯಾಂಕಾ ಗಾಂಧಿ ಅವರು ಆಗ್ಲಿ ಅಂತ ಅಂದ್ರಲ್ಲ ಪ್ರಧಾನಿ. ಸೊ ಅವರಲ್ಲಿ ಅಂದ್ರೆ ಅವ್ರ ಅಪ್ಪನಲ್ಲಿರುವಂತದ್ದಾಗ್ಲಿ ಅಥವಾ ಅವ್ರ ಅಜ್ಜನಲ್ಲಿರುವಂತಹ ಕ್ವಾಲಿಟೀಸ್ಗಳು ಅಂದ್ರೆ ಗುಣಗಳೇನಾದ್ರು ನೋಡಿದಿರಾ? ಅವರೆಲ್ಲ ಒಳ್ಳೆಯರು ಸರ್. ನೆಹರು ಅಂತವರು ಒಳ್ಳೆಯರು, ಇಂದಿರಾ ಗಾಂಧಿ ಒಳ್ಳೆಯರು, ಸೋನಿಯಾ ಗಾಂಧಿ ಫಾರಿನೋಳು ಅಂತ ಇಂಗ್ಲೀಟ್ ಹೊಡಿತಾ ಇದ್ದಾರೆ. ಈಗ ಮಗಳು ಇಲ್ಲಿ ಹುಟ್ಟಿರೋದ್ರಿಂದ ಇಂಡಿಯಾದಲ್ಲಿ ಅವಳು ಆಗ್ಬಿಟ್ರೆ ಒಳ್ಳೇದು ಸರ್. ಈಗ ರಾಹುಲ್ ಗಾಂಧಿ ಅವ್ರಿಗೊಂದು ಏನಂದ್ರೆ ರಾಜಕೀಯ ಅನುಭವ ಇಲ್ಲ, ಅವ್ರಿನ್ನೂ ಪ್ರಬುದ್ಧವಾಗಿ ಮಾತಾಡಲ್ಲ, ಪ್ರಬುದ್ಧ ರಾಜಕಾರಣ ಇಲ್ಲ ಅಂತಾರೆ. ಏನ್ ಹೇಳ್ತೀರಾ ನೀವು? ಹೌದು, ಅವ್ರಿಗೆ ಇನ್ನ ಅರ್ಥ ಆಯ್ತಾ ಇಲ್ಲ, ಇನ್ನ ಕಲಿತಾ ಇದ್ದಾರೆ. ಆ ನಿಟ್ಟಿನಲ್ಲಿ ಹಂಗಂದ್ರೆ ನಿಮ್ಗೆ ಪ್ರಿಯಾಂಕಾ ಗಾಂಧಿ ಅವರೇ ಬೆಟರ್ ಅನ್ಸುತ್ತಾ? ಬೆಟರು ನಮ್ಮ ಪ್ರಕಾರ. ಬೇರೆ ಹೆಂಗದ ನಮಗೆ ಗೊತ್ತಿಲ್ಲ. ನಾವು ನೆಕ್ಸ್ಟ್ ತಿರ್ಗಾ ಹೋಗೋ ಚಾನ್ಸ್ ಇದೆ. ಸೊ ಈಗ ಪ್ರಧಾನಿಯಾಗಿ ನರೇಂದ್ರ ಮೋದಿ ಅವರು ಇದ್ದಾರೆ. ನಿಮ್ಮ ಪ್ರಕಾರ ಅವ್ರು ಮುಂದುವರಿಬಾರ್ದು ಅಂತ ಆಯ್ತು, ಬೇರೆಯವ್ರು ಪ್ರಧಾನಿ ಆಗ್ಲಿ ಅಂತ. ಯಾಕೆ ಸರ್ ನರೇಂದ್ರ ಮೋದಿ ಅವ್ರು ಯಾಕೆ? ಮೋದಿಯವರು ಏನು ಮಾಡ್ತಾ ಇಲ್ಲ ಸರ್. ನಿಮ್ಮ ಪರವಾಗಿ ನಿಮ್ಗೆ ಗೊತ್ತು ಏನು ಮಾಡ್ತಾವ್ರಾ ಇಲ್ವಾ ಎತ್ತ ಅಂತ. ನೋಡಿ, ಫ್ಯಾಕ್ಟ್ರಿ ಸೈಡಲ್ಲಿ ರಿಟೈರ್ಡ್ ಆಗಿರೋದಕ್ಕೆ ಪಿಂಚಿನ್ ಇಲ್ಲ. PF ಇಂದ 1,000 ಕೊಡ್ತಾವನೆ. ಈತ ನಮಗೆ ಜಾಸ್ತಿ ಮಾಡಿದ್ರೆ ಅವನು ಕರೆಕ್ಟಾಗಿ ಅವನೇ ಅಂತ ಹೇಳ್ಬೋದು. ನಮ್ಮ PF ದುಡ್ಡಲ್ಲೇ 1,000 ರೂಪಾಯಿ ಕೊಡ್ತಾವ್ರೆ ಸೆಂಟ್ರಲ್ ಗೌರ್ಮೆಂಟದ್ದು PF ಆಫೀಸು. ಮೋದಿ ಒಂದು 500,000 ಜಾಸ್ತಿ ಮಾಡಿದ್ರೆ ರಿಟೈರ್ಡ್ ಆಗಿರೋರೆಲ್ಲ ಮೋದಿಗೆ ಸಪೋರ್ಟ್ ಮಾಡ್ತಾರೆ ಅಲ್ವರಾ ಸರ್? ಈಗ ಕಾಂಗ್ರೆಸ್ ಪಕ್ಷದಿಂದ ಅಥವಾ ಮೈತ್ರಿಕೂಟ ಏನು ಮಾಡ್ಕೊಂಡಿದ್ದಾರೆ ಒಟ್ಟಾರೆಯಾಗಿ INDIA ಅಂತ,
ಅದರಿಂದ ಕೇಳಿ ಬರ್ತಾ ಇರೋ ಹೆಸರು ಮಲ್ಲಿಕಾರ್ಜುನ ಖರ್ಗೆ ಅವ್ರದ್ದು ಪ್ರಸ್ತುತ. ಸ್ವಲ್ಪ ದಿನದ ಹಿಂದೆ ರಾಹುಲ್ ಗಾಂಧಿ ಅವ್ರದ್ದಿತ್ತು. ಏನು ಹೇಳ್ತೀರಾ ಮಲ್ಲಿಕಾರ್ಜುನ ಖರ್ಗೆ? ಖರ್ಗೆರು ಒಂದು ಕಾಲದಲ್ಲಿ MLA ಆಗಿದ್ರು, ಮಿನಿಸ್ಟರ್ ಆದರು, ಏನೇನಾದರೂ ನಮ್ಮ ಸಂಬಂಧಿಕರೇ. ಸದಾಶಿವನವರ ಮನೆ ಮಗನ ಮಿನಿಸ್ಟ್ರು. ಅವನಿಗೆ ಪೋಸ್ಟ್ ಕೊಟ್ಟಿರೋದು ಒಳ್ಳೆ ಪವರ್ಫುಲ್. ಇವಾಗ SC ಸ್ಟೇಟೆಲ್ಲ ಒಂಥರ ಹಿಡ್ಕೊಂಡು ಕೂತವ್ರೆ, ಪ್ರಧಾನಿ ಆಗ್ಬೋದಾ ಖರ್ಗೆ ಇರು ಅಂತ. ಏಜ್ ಆಯಿತು. ಸರ್ ನಿಮ್ಮ ಪ್ರಕಾರ ಆಗಬೇಕಾ? ಆದರೆ ಹೇಗಿರುತ್ತೆ, ಏನು ಕತೆ? ಆಗೋ ಚಾನ್ಸ್ ಇಲ್ಲ ಸರ್. ಇಲ್ಲ ಅಂತೀರಾ? ಇದೇ ಕಂಟಿನ್ಯೂ ಮಾಡ್ತಾರೆ. ಕಾಂಗ್ರೆಸ್ ಪ್ರೆಸಿಡೆಂಟೇ ಕಂಟಿನ್ಯೂ ಮಾಡ್ತಾರೆ. ಓಕೆ, ಪವರ್ಫುಲ್ ಅಲ್ವಾ? ಸರಿ. ಹಾಗಿದ್ರೆ ಈಗ ರಾಜ್ಯ ಸರ್ಕಾರದ ವಿಚಾರಕ್ಕೆ ಬರೋದಾದರೆ ಹೇಗಿದೆ ಅಂತೀರಾ ರಾಜ್ಯ ಸರ್ಕಾರದ ಒಂದು ಕಾರ್ಯವೈಖರಿ? ಈಗ ಸಿದ್ದರಾಮಯ್ಯ ಬಂದ ಲೇಡೀಸ್ಗೆಲ್ಲ 2,000, 6,000, 5,000 ಕೊಡ್ತಾವನೆ. ಈ ಲೇಡೀಸ್ಗೆ ಓಟ್ ಹಾಕೋಕ್ಕೆ ಈಜಿ ಆಯ್ತು. ಈಗ ಓಕೆ, ಗಂಡಸರಿಗೇನು ಇಲ್ಲ, ಬರೀ ಲೇಡೀಸ್ಗೆ. ಓಕೆ. ಈಗ ಆಸ್ಪತ್ರೆ ಮನೆ ಮೀಟಿಂಗ್ ಎಲ್ಲರಿಗೂ 5,000 ಕೊಡ್ತೀನಿ, ಒಂದೊಂದು ಲಕ್ಷ ಕೊಡ್ತೀನಿ ಅಂತ ಫಾರಮ್ ಫಿಲಪ್ ಮಾಡಿಸ್ಕೊಂಡವ್ರೆ. ಇನ್ನು ಬಂದಾಗ ಅದು ಓಕೆ. ಮುಖ್ಯಮಂತ್ರಿಗಳಾಗಿ ಸಿದ್ದರಾಮಯ್ಯನವರು ಇದ್ದಾರೆ. ಸೊ ಅವ್ರ ಬಗ್ಗೆ ಏನು ಹೇಳ್ತೀರಾ? ಅವರು ಸಿದ್ದರಾಮಯ್ಯನೇ ಕರೆಕ್ಟು. ಸಿದ್ದರಾಮಯ್ಯನವರು ಎಲ್ಲ ಥರ ಅನುಭವ ಬಿಟ್ಟವನು, ಓಕೆ. ತಿಳುವಳಿಕೆ ಇದೆ, ಏನು ಮಾಡಬೇಕು ಏನು ಅಂತ ಗೊತ್ತು. ಸರ್ ಈ ಕ್ಷೇತ್ರದಲ್ಲಿ ಅಂದರೆ ಮಲ್ಲೇಶ್ವರಂ ಸಿ ಅಶ್ವಥ್ ನಾರಾಯಣ ಅವರು ಇರೋದಲ್ವಾ ಶಾಸಕರಾಗಿ? ಹೇಗಿದೆ ಸರ್? ಅಂದರೆ ಏರಿಯಾ ವೈಸು, ಕ್ಷೇತ್ರದ ವೈಸು ಡೆವಲಪ್ಮೆಂಟ್ ಏನಾದ್ರು ಇದೆಯಾ? ಅಭಿವೃದ್ಧಿಗಳು ಅಭಿವೃದ್ಧಿ ಏನಿಲ್ಲ, ಕೆಲಸ ಅದು ಇದು ಮಾಡ್ತಾರೆ, ಓದಾಡಿಕೆ ಎಲ್ಲ ಕೇಳ್ಕೊತಾರೆ, ಮಾಡ್ತಾರೆ. ಸ್ವಲ್ಪ ಇಂಪ್ರೂವ್ಮೆಂಟ್ ಆಗಾಗ ಇದಿದೆ. ಅಶ್ವಥ್ ನಾರಾಯಣ ವರ್ಕ್ ಮಾಡ್ತಾರೆ. ಓಕೆ. ಲೋಕಸಭೆಗೆ ಆಯ್ಕೆ ಆದಂಥವ್ರು DV ಸದಾನಂದ ಗೌಡರು. ಅದೇನು ಪ್ರಯೋಜನ ಇಲ್ಲ. ಏನು ಸರ್? ಪ್ರಯೋಜನ ಇಲ್ಲ. ಸದಾನಂದ ಗೌಡ ಈಗ ಅವನು ಈಗ ಕಾಂಗ್ರೆಸ್ ಬಂದಿರೋದಕ್ಕೆ ಈಗ ನಾನು MP ನೆಕ್ಸ್ಟ್ ನಿಲ್ಲಲ್ಲ ಅಂತ ಅನೌನ್ಸ್ಮೆಂಟ್ ಮಾಡ್ತಾವನು. ಅರ್ಥ ಆಯ್ತಾ? ಕಾಂಗ್ರೆಸ್ಸೇ ಬರೋದು. ಸೊ ಈ ನೆಕ್ಸ್ಟ್ ಬಾರಿ, ಮುಂದಿನ ಬಾರಿ ಕಾಂಗ್ರೆಸ್ ಬರೋದು ಅಂತೀರಾ? ಇಲ್ಲಿ MP ಸೀಟು ಕಾಂಗ್ರೆಸ್ಸೇ. ಯಾಕೆ ಸರ್ ಹಂಗಿದ್ರೆ? ಕ್ಷೇತ್ರದಲ್ಲಿ ಯಾವುದೇ ಕೆಲಸ ಮಾಡಿಲ್ವಾ ಅಥವಾ ಕ್ಷೇತ್ರಕ್ಕೆ ಬಂದೇ ಇಲ್ಲ ಅವನು. ಅದೇ ಬಂದಿಲ್ವಾ? ಕ್ಷೇತ್ರಕ್ಕೆ ಬಂದಿಲ್ಲ, ಗೆದ್ದು ಹೋದನು. ಓಕೆ, ಎಲ್ಲ ಬರೀ MP ಆಗಿರೋದು, ಮಿನಿಸ್ಟರ್ ಆಗಿದೆ, ಎಲ್ಲ ಕಡೆ ಓಡಾಡ್ಬೋದು. ಬರೀ MP ಬಂದು ಏರಿಯಾದಲ್ಲಿ ವಿಸಿಟ್ ಕೊಟ್ಟು ಜನಗಳು ಮಾತಾಡಿಸಿ ಒಂದು ಅನುಕೂಲ ಪಡಿಬೇಕು. ಅವಾಗಲೇ ಜನ ಬಂದ್ರಪ್ಪ ಓಟ್ ಹಾಕೋಣ ಒಳ್ಳೆಯರು. ನೋಡಿ ಆಸ್ಪತ್ರೆ ಬರ್ತಾ ಇರ್ತಾರೆ, ಹೋಯ್ತಾ ಇರ್ತಾರೆ. ಸರ್ ಈಗ ನರೇಂದ್ರ ಮೋದಿ ಅವರ ಹೆಸರಿನಿಂದ ಒಂದು ಮತ ಹೆಚ್ಚಿಸುವಂಥದ್ದು MP ಅಭ್ಯರ್ಥಿಗಳು, ಹಾಗೇನೆ ಅವರ ಒಂದು ವರ್ಚಸ್ಸು ಇಟ್ಕೊಂಡು ಇವ್ರು ಗೆಲ್ತಾ ಇರೋದು, ಅದ್ರ ಬಗ್ಗೆ ಏನು ಹೇಳ್ತೀರಾ? ಅದು ಮೋದಿ ಇರೋದ್ರಿಂದ ಸ್ವಲ್ಪ ಗೆಲ್ಲೋ ಚಾನ್ಸು ಬೇರೆ ಕಡೆ. ಓಕೆ. ಇಲ್ಲಿ ಆದ್ರೂ ಅವರು ಮೋದಿ ಅವರ ಹೆಸರು ಉಪಯೋಗಿಸ್ಕೊಂಡು ಗೆಲ್ತಾರಲ್ಲ, ಅಭ್ಯರ್ಥಿಗಳಿಗೆ ಏನು ಹೇಳ್ತೀರಾ? ಅಂದರೆ ಅವ್ರದ್ದೇನು ಹೇಳಿ? ಅವರು ಸೆಲೆಕ್ಟ್ ಮಾಡಿ ಸೀಟ್ ಕೊಡ್ತಾವ್ರೆ. ಮೋದಿಯವರು ಯಾರಿಗೆ ಸೀಟ್ ಕೊಡಬೇಕು ಏನು ಎತ್ತ ಅಂತ ಅನುಭವ ಪಡ್ತಾವ್ರೆ. ಅದರಿಂದ ಸೀಟ್ ಕೊಡ್ತಾರ, ಅವ್ರು ಗೆಲ್ತಾರೆ. ಅಲ್ಲಿ ನಮ್ಮ ಕರ್ನಾಟಕದಲ್ಲಿ ಭಾರಿ ಕಷ್ಟ ಇದೆ. ನೆಕ್ಸ್ಟ್ ಸೊ ಫೈನ್ ಸರ್. ಈಗ ಎಲ್ಲವನ್ನು ಗಮನಿಸಿದ ನಂತರ ಈ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರ ಜನರ ಪರವಾಗಿ ಯಾವೆಲ್ಲ ಕೆಲಸಗಳು ಮಾಡಬೇಕು ಅಂತ ಅನ್ಸುತ್ತೆ ನಿಮಗೆ? ಅಭಿವೃದ್ಧಿ ಕೆಲಸಗಳನ್ನು ಏನೆಲ್ಲ ರೋಡ್ಗಳು ಅಂತೆ, ಫುಟ್ಪಾತ್ ಅಂತೆ, ಜನ ಸೇವೆ ಮಾಡಬೇಕು. ಅವಾಗ ಜನಕ್ಕೆ ಒಂದು ಅನುಭವ ನೋಡಿ ಹೇಳಿ ಓಟ್ ಹಾಕ್ತಾರೆ. ನೀವು ಯಾರು ಅನ್ನೋದೇ ಗೊತ್ತಿಲ್ಲ, ಓಟ್ ಕೇಳಕ್ಕೆ ಬಂದರೆ ಏನಂತ. ಸರಿ ಸರ್. ಸರ್ ಈಗ ಇದು ಇನ್ನೊಂದು ಪ್ರಶ್ನೆ ಏನಂದರೆ, ನಿಮಗೆ ಮೊದಲಿನ ರಾಜಕಾರಣವನ್ನು ಗಮನಿಸಿದ್ದೀರಾ, ಈಗಿನ ರಾಜಕಾರಣವನ್ನು ಗಮನಿಸ್ತಾ ಇದ್ದೀರಾ, ಏನು ವ್ಯತ್ಯಾಸ, ಏನು ಅದ್ರ ಬಗ್ಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಾ? ಅವ್ರು ಏನು ವರ್ಕೇ ಮಾಡಿಲ್ಲ ಸರ್. BJP ಏನು ವರ್ಕ್ ಮಾಡಿಲ್ಲ. ಅಶ್ವಥ್ ನಾರಾಯಣ ಇರೋದ್ರಿಂದ ಸ್ವಲ್ಪ ವರ್ಕ್ ನಡೀತಾ ಇದೆ ಈ ಕ್ಷೇತ್ರ, ನಿಮ್ಮ ಕ್ಷೇತ್ರದಲ್ಲಿ, ನಮ್ಮ ಕ್ಷೇತ್ರದಲ್ಲಿ. ಅದರಿಂದ ಅವನಿಗೆ ಓಟ್ ಹಾಕೋ. ಈಗ ನೋಡಿ 4 ಸಲ ಈಜಿಯಾಗಿ ಹೊಡ್ಕೊಂಡ್ಬಿಟ್ಟ. ಎಸ್, ಹೌದು. ಓಕೆ, ಥ್ಯಾಂಕ್ ಯು ಸರ್. ಸರ್ ನಿಮಗೆ ಪ್ರಧಾನಿಯಾಗಿ ಯಾರು ಆಯ್ಕೆ ಆಗಬೇಕು? ನನಗೆ ಅಷ್ಟು ಗೊತ್ತಾಗಲ್ಲ, ರಾಜಕೀಯ ನನಗೆ ಅಷ್ಟು ಗೊತ್ತಿಲ್ಲ. ಪ್ರಧಾನ ಮಂತ್ರಿ ಆಯ್ಕೆ ಬಗ್ಗೆನೂ ಯಾವುದು? ಪ್ರಧಾನ ಮಂತ್ರಿ ಆಗಬೇಕು ಅಂದ್ರೆ ನೆಕ್ಸ್ಟ್ ಕಾಂಗ್ರೆಸ್ ಬಂದರೆ ಒಳ್ಳೇದು. ಓಕೆ, ಕಾಂಗ್ರೆಸ್ ಅಲ್ಲಿ ಯಾರಾದರೂ ಆಗಲಿ ಅಂತೀರಾ? ಕಾಂಗ್ರೆಸ್ ಬಂದರೆ ಒಳ್ಳೇದು. ಸರ್ ರಾಹುಲ್ ಇವರು ಈಗ ಪ್ರಧಾನಿ ನರೇಂದ್ರ ಮೋದಿ ಅವರು ಇದಾರಲ್ಲ, ಅವರು ಮುಂದುವರಿಯೋದು ಬೇಡ ಅಂತನಾ? ಯಾಕೆ? ಬೇಡ, ನಮಗೇನು ಅವಾಗಿಂದ ನಾವು ಕಾಂಗ್ರೆಸ್ಸೇ, ನಾವು ಅವಾಗಿಂದ ಕಾಂಗ್ರೆಸ್ಸೇ, ನಾವು ಕಾಂಗ್ರೆಸ್ ಇದೆ ಒಳ್ಳೇದು ನಮಗೆ. ಓಕೆ, ಸರಿ. ಹಾಗಿದ್ರೆ ಈಗ ರಾಜ್ಯ ಸರ್ಕಾರ ಇರೋದು ಕಾಂಗ್ರೆಸ್ ಅಲ್ವಾ? ಏನು ಹೇಳ್ತೀರಾ ರಾಜ್ಯ ಸರ್ಕಾರ? ರಾಜ್ಯ ಸರ್ಕಾರ ಪರವಾಗಿಲ್ಲ, ಸಿದ್ದರಾಮಯ್ಯನವರು ಪರವಾಗಿಲ್ಲ. ಆದರೆ ಲೇಡೀಸ್ಗೆಲ್ಲ ಹೆಲ್ಪ್ ಮಾಡಿದ್ದಾರೆ, ಜೆಂಟ್ಸ್ಗೆ ಏನು ಹೆಲ್ಪ್ ಮಾಡಿಲ್ಲ. ಈ ಬಸ್ಸಿಂದೆಲ್ಲ ಮಾಡಿದೆಲ್ಲ ನನಗೇನು ಇಷ್ಟ ಇಲ್ಲ. ಯಾಕೆನಿ ವಯಸ್ಸಾದವ್ರಿಗೆ, 60 ವಯಸ್ಸಾದವ್ರಿಗೆ, ಅವ್ರಿಗೆ ಮಕ್ಕಳಿಗೆ ಪರವಾಗಿಲ್ಲ. ಎಲ್ಲರಿಗೂ ಹೆಂಗಸರಿಗೆಲ್ಲ ಪೂರಾ ಕೊಟ್ಬಿಟ್ರು. ಇವಾಗ ಗಂಡಸಿಗೆ ವಯಸ್ಸಾದ್ರೆ ಇಲ್ವಾ? ಅದೊಂದು ಇದೆ. ಒಳ್ಳೆದು ಮಾಡಿದ್ದಾರೆ, ಪರವಾಗಿಲ್ಲ.
ಕೆಲವು 2,000 ರೂಪಾಯಿ ಬರ್ತೈತೆ, ಕೆಲವು ಹೋದ ತಿಂಗಳು ಬಂದಿದೆ, ಈ ತಿಂಗಳು ಬಂದಿಲ್ಲ. 2,000 ರೂಪಾಯಿ ಕೊಡ್ತಾ ಇಲ್ವ ಅದು ನಮ್ಮ ಮಗಳಿಗೆ. ಅದೇನೋ ಅದು ಯಾವಾಗ ಕೊಡ್ತಾರೋ ಏನು ಅದಾಗೆ ಅದು ಬಂದಿಲ್ಲ ಅಂದ್ರೆ ಯಾರು ಕೇಳಬೇಕು, ಏನು ಮಾಡೋಕ್ಕೆ ಗೊತ್ತಿಲ್ಲ. ಸೊ ಹಾಗಿದ್ರೆ ಈ ಉಚಿತ ಯೋಜನೆಗಳು ಅಂತಂದ್ರೆ ಉಪಯೋಗ ಇದೆ, ಬಟ್ ಎಲ್ಲವೂ ಅಲ್ಲ ಅನ್ನೋದು, ಮತ್ತೆ ತಲುಪ್ತಾ ಇಲ್ಲ ಅನ್ನೋದು ನಿಮ್ಮ ತಲುಪ್ತಾ ಇಲ್ಲ. ಇದು ಅಕ್ಕಿ ಜಾಸ್ತಿ ಮಾಡೋದು ಅದು ಡಿಪೋಗೆ ಬರ್ತೈತೆ, ಓಕೆ. ಬ್ಯಾಂಕಿಗೆ ಬರ್ತೈತೆ. 2,000 ರೂಪಾಯಿ ಕರೆಕ್ಟಾಗಿ ತಿಂಗಳು ಬರ್ತಿಲ್ಲ. ಹೋದ ತಿಂಗಳು ಬಂದು ಈ ತಿಂಗಳಿಂದ ಬಂದೇ ಇಲ್ಲ.